ಮಕ್ಕಳ ಕಾಟ ಯಾವ ನನ್ನ ಮಗನ ಬೇಕು ಕೆಲಸ ಇದೆ. ಬೇಬರ್ಸಿನ ಕಾಟ ಸಾಕಾಗೋಗ್ಬಿಟ್ಟಿದೆ. ಈ ನಮಗಂತೂ ಯಾವ ಸಾಯೋನಿಲ್ಲಿ, ನಮಗಂತೂ ಸಾಕಾಗೋಗ್ಬಿಟ್ಟಿದೆ. ಎಲ್ಲ ನಾವು ಟ್ರಾನ್ಸ್ಫರ್ ಮಾಡ್ಸ್ಕೊಂಡು ಹಾಳಾಗೋಗ್ಬಿಟ್ಟು ನಾವಿಲ್ಲಿ ಸಾಯಬೇಕು. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತು ಆಫೀಸಿಗೆ ಲೇಟ್ ಆಗಿತ್ತು ಅಂತ ನನ್ನ ಬೈಕಲ್ಲಿ 120 ಕಿಲೋಮೀಟರ್ ಸ್ಪೀಡಲ್ಲಿ ವೇಗವಾಗಿ ಹೋಗಬೇಕು ಅಂತ ಎಕ್ಸ್ಲೇಟರ್ ಕೊಡ್ತಾ ಇದೆ. ಅದು ನನ್ನ ಗಾಡಿ ಹೋಗ್ತಿದೆ 80 ಕಿಲೋಮೀಟರ್ ಸ್ಪೀಡ್. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ತಲೆಗೆ ಶೂಟ್ ಆಗಿ ಗಾಡಿ ಹೀಟ್ ಆಗಿ ಬ್ಯಾಟ್ರಿ ವೀಕ್ ಆಗಿದೆ. ಅದಕ್ಕೋಸ್ಕರ ಜೋರಾಗಿ ಹೋಗಕ್ಕಾಗಲ್ಲ. ಗೊತ್ತಿಲ್ಲ, ಡ್ಯೂಟಿಗೆ ಟೈಮ್ ಆಗಿರೋ ದಿನಗಳಲ್ಲೇ ಇಷ್ಟೊಂದು ಗಾಡಿಗಳು ಬರ್ತವೆ. ಸ್ಪೀಡಾಗಿ ಹೋಗೋಣ ಅಂತಂದ್ರೆ ಅಡ್ಡಡನೆ ಬರ್ತವೆ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಈ ನಮ್ಮ ಮೋಟಿವೇಶನ್ ರಂಗಣ್ಣನ ಮಾತನ್ನ ಕೇಳ್ಕೊಂಡು ನನ್ನ ಮನಸ್ಸಲ್ಲಿ ಒಂದು ಸಾಂಗ್ ನೆನಪಾಯ್ತು. ಪ್ರತಿನಿತ್ಯ ತಮ್ಮ ಕುಟುಂಬಕ್ಕಾಗಿ, ಕುಟುಂಬದ ಸಂತೋಷಕ್ಕಾಗಿ ಊರಿಂದ ಊರಿಗೆ ದಿನದ ದುಡಿಮೆಗೆ ಹೋಗ್ತಿರುವಂಥ ಇಂಥವ್ರನ್ನ ನೋಡಿ ನನ್ನ ಜೀವನದಲ್ಲಿ ನನ್ನ ಬಗ್ಗೆನೇ ಒಂದು ಕವಿತೆ ಬರಿಬೇಕು ಅಂತ ಅನ್ನಿಸ್ತು. ಏನಪ್ಪ ಅಂತಂದರೆ, ಹಗಲಿರುಳು ದುಡಿದಿದ್ದು ದಿನಗೂಲಿಗಾಗಿ, ನೆಮ್ಮದಿಯ ಜೀವನ ಹುಡುಕಲು ಅಲೆಮಾರಿಯಾಗಿ, ಜೀವನದಲ್ಲಿ ನೆಮ್ಮದಿ ಕಳೆದುಕೊಂಡೇ ಸೋಮಾರಿಯಾಗಿ. ಕವಿತೆ ಹೇಳಿ ಮುಗಿಸೋಷ್ಟರಲ್ಲಿ ಆಫೀಸು ಬಂದಾಯಿತು. ಸೇಫ್ಟಿ ಹೊತ್ತಗೊಳ್ಳೋ ಟೈಮ್ ಆಗಿತ್ತು. అమరేంద్ర బాహుబలి నేను అశేషమైన మహిష్మతి ప్రజల ధన మాన ప్రాణ సంరక్షకుడిగా, మహారాజు భల్లాల దేవుడి సర్వ సైన్యాధ్యక్షుడిగా అహర్నిశలు అప్రమత్తుడనై విధి నిర్వహణలో ప్రాణ త్యాగానికైనా వెనుకాడబోనని రాజమాత శివగామి దేవి సాక్షిగా ప్రమాణం చేస్తున్నాను. 6.5 hours later. ಆಫೀಸ್ ಕೆಲಸ ಎಲ್ಲ ಮುಗಿಸಿದ ಮೇಲೆ ಸಂಜೆ ಟೈಮು ಒಂದು ಫಂಕ್ಷನ್ ಇತ್ತು ಅಂತ ನಮ್ಮ ಸ್ಟಾಫು, ಫ್ರೆಂಡ್ಸು, ಸೀನಿಯರ್ಸು ಎಲ್ಲರೂ ಕೂಡ ಹೊರಟಿದ್ವಿ. ಫಂಕ್ಷನಲ್ಲಿ ಏನಾಯಿತು ಅಂತ ನೆಕ್ಸ್ಟ್ ವ್ಲಾಗಲ್ಲಿ ನಾನು ತೋರಿಸ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.